ಹಲೋ ಫ್ರೆಂಡ್ಸ್, ನಾವಿವತ್ತು 7ನೇ ತರಗತಿಯ ಬೀಜೋಕ್ತಿಗಳು ಅನ್ನುವಂಥ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಈ ಪಾಠದಲ್ಲಿ ಅಭ್ಯಾಸ 12.1ರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಈಗಾಗಲೇ ಈ ಅಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಹಲವಾರು ಲೆಕ್ಕಗಳನ್ನ ನಾವು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಆ ಲೆಕ್ಕಗಳನ್ನು ಕೂಡ ನೀವು ಈ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ, ಇವತ್ತಿನ ದಿವಸ ನಾವು ಮುಖ್ಯ ಪ್ರಶ್ನೆ 3ರ ಲೆಕ್ಕಗಳನ್ನ ಬಿಡಿಸೋಣ. ಪ್ರಶ್ನೆ ಹೀಗಿದೆ ನೋಡಿ: ಮುಂದಿನ ಬೀಜೋಕ್ತಿಗಳಲ್ಲಿ ಪದಗಳ ಸಂಖ್ಯಾ ಸಹಗುಣಕವನ್ನು ಗುರುತಿಸಿ. ಬ್ರಾಕೆಟ್ ನಲ್ಲಿ ಏನು ಕೊಟ್ಟಿದ್ದಾರೆ? ಸ್ಥಿರಾಂಕವನ್ನು ಹೊರತುಪಡಿಸಿ. ಹಾಗಾದ್ರೆ ಮುಖ್ಯವಾಗಿ ನಾವು ಸ್ಥಿರಾಂಕ ಅಂದ್ರೆ ಏನಂತೇಳಿ ತಿಳ್ಕೊಬೇಕು, ಹೌದಾ? ಸ್ಥಿರಾಂಕವನ್ನು ಹೊರತುಪಡಿಸಿ ಅಂದ್ರೆ ಸ್ಥಿರಾಂಕಗಳನ್ನು ಬಿಟ್ಟು. ಹಾಗಾದ್ರೆ ಸ್ಥಿರಾಂಕ ಅಂದ್ರೆ ಏನು? 1, 2, 3, 4, ಹೌದಾ? ಹೀಗೆ ಸಂಖ್ಯೆಗಳು ಇರ್ತಾವಲ್ಲ, ಆ ಸಂಖ್ಯೆಗಳಿಗೆ ನಾವೇನಂತೀವಿ? ಸ್ಥಿರಾಂಕಗಳು ಅಂತ ಕರಿತೀವಿ. ಅಂತ ಸಂಖ್ಯೆಗಳನ್ನ ಬಿಟ್ಟು ನಾವು ಯಾವುದಕ್ಕೆ ಬೀಜ ಪದಗಳು ಅಂತ ಯಾವ್ದು ಇರ್ತವೆ? ಸಂಖ್ಯೆ ಇರಬೇಕು, ಅವುಗಳ ಜೊತೆ ಚರಾಕ್ಷರ ಇರಬೇಕು. ಹಾಗಾದ್ರೆ 3.146 ಸ್ಕ್ವೇರ್ 2 ಬ್ರಾಕೆಟ್ L ಪ್ಲಸ್ ಬಿ 0.1y ಪ್ಲಸ್ 0.01 y ಸ್ಕ್ವೇರ್. ಹಾಗಾದ್ರೆ ಇವು ಬೀಜ ಪದಗಳಾದವಿ, ಹೌದಾ? ಇವುಗಳಿಗೆ ನಾವು ಏನನ್ನ ಮಾಡಬೇಕು? ಸಂಖ್ಯಾ ಸಹಗುಣಕವನ್ನ ಬರೀಬೇಕು. ಹಾಗಾದ್ರೆ ಇಲ್ಲಿ ಎಲ್ಲಿಯೂ ಕೂಡ ಏನಿಲ್ಲ, ಸ್ಥಿರಾಂಕಗಳು ಇಲ್ಲ, ಹೌದಾ? ಹಾಗಾದ್ರೆ ಅವುಗಳನ್ನ ನಾವು ಬಿಟ್ಬಿಡೋಣ. ಈಗ ಸಂಖ್ಯಾ ಸಹಗುಣಕಗಳನ್ನು ಬರೆಯೋಣ. ನೋಡಿ, ಇದೊಂದು ಬೀಜ ಪದ 3.14 ಆರ್ ಸ್ಕ್ವೇರ್ ಅನ್ನುವಂಥದ್ದು ಬೀಜ ಪದ. ಹೆಂಗೆ? ಇದು ಸಂಖ್ಯೆ, ಇದು ಚರಾಕ್ಷರ, ಇವೆರಡು ಕೂಡಿಸಿ ಬೀಜ ಪದ ಆಗಿದೆ. ಇವುಗಳಲ್ಲಿ ಸಂಖ್ಯಾ ಸಹಗುಣಕ ಅಂದ್ರೆ ಈ ಸಂಖ್ಯೆ ಏನಿದೆಯಲ್ಲ, ಇದೇ ಉತ್ತರ ಆಗ್ತಾ ಇದೆ. ಹಾಗಾಗಿ ಎಷ್ಟಾಯ್ತು? ಇದರ ಉತ್ತರ 3.14 ಅಂತೇಳಿ ಆಗ್ತಾ ಇದೆ. ಅದೇ ರೀತಿಯಲ್ಲಿ 8ನೇ ಲೆಕ್ಕವನ್ನು ನೋಡೋಣ. 2 ಬ್ರಾಕೆಟ್ L ಪ್ಲಸ್ ಬಿ ಅಂತೇಳಿ ಇದೆ. ಹಾಗಾಗಿ ಇದೊಂದು ಬೀಜ ಪದ, 2 ಬ್ರಾಕೆಟ್ L ಪ್ಲಸ್ ಬಿ ಅಂತಿದೆ. ಹಾಗಾಗಿ ಇದರ ಒಂದು ಸಂಖ್ಯಾ ಸಹಗುಣಕ ಯಾವ್ದಾಗ್ತಾ ಇದೆ? 2 ಯಾವ್ದಾಗ್ತಾ ಇದೆ? 2 ಆಗ್ತಾ ಇದೆ. ಅದೇ ರೀತಿಯಲ್ಲಿ 9ನೇ ಲೆಕ್ಕವನ್ನು ನೋಡಿದಾಗ 0.1y, ನೋಡಿ ಇದೊಂದು ಬೀಜ ಪದ, ಇದೊಂದು ಬೀಜ ಪದ 0.01 y ಸ್ಕ್ವೇರ್ ಅಂತೇಳಿ ಹೇಳ್ತಾ ಇದ್ದೀವಿ, ಹೌದಾ? ಹಾಗಾದ್ರೆ ಇಲ್ಲಿ y ಇದೆ, 0.1 y ಇದೆ. ಈ y ಅನ್ನು ಬಿಟ್ರೆ ಏನು ಉಳಿತಾ ಇದೆ? 0.1 ಉಳಿತಾ ಇದೆ. 0.1 ಉತ್ತರ ಆಗ್ತಾ ಇದೆ. ಇಲ್ಲಿಯೂ ಕೂಡ ಇಲ್ಲಿ y ಸ್ಕ್ವೇರ್ ಇದೆ, ಇಲ್ಲಿ ಹಿಂದೆ ಸಂಖ್ಯೆ ಏನಿದೆ? 0.01 ಅಂದ್ರೆ ಇಲ್ಲಿ 0.1 y ಇದ್ದಾಗ 1 ಅಂತೇಳಿ ಬರೆದಂಗ ನಾವು ಏನನ್ನು ಬರೀಬೇಕು? 0.1 ಅಲ್ಲಿ ಸಂಖ್ಯಾ ಸಹಗುಣಕವಾಗಿ ಬರ್ಕೋಬೇಕು. ಇಲ್ಲಿಯೂ ಕೂಡ ಅಷ್ಟೇ 0.01 ಅಂತೇಳಿ ಕೂಡ ನಾವು ಬರ್ಕೋಬೇಕು. ಅಂದ್ರೆ ಒಂದಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ 1 ಇದೆಯಲ್ಲ, ಇಲ್ಲಿ 1 ಅಷ್ಟೇ ಬಿಡ್ತಾರೆ. ಹಾಗಾದ್ರೆ ಈ 0 ಪಾಯಿಂಟ್ ಅನ್ನ ಬಿಟ್ಟು ಬಿಡ್ತಾರೆ. ಹಂಗ್ ಬಿಡಬಾರ್ದು, ಹೌದಾ? ಅದನ್ನ ಪೂರ್ತಿಯಾಗಿ 0.01 ಅಂತೇಳಿ ಬರ್ಕೋಬೇಕು. ಇವುಗಳಿಗೆ ನಾವು ಏನಂತ ಕರಿತೀವಿ? ಸಂಖ್ಯಾ ಸಹಗುಣಕ, ಹೌದಾ? ಸಂಖ್ಯಾ ಸಹಗುಣಕ, ಹೌದಾ? ಇವುಗಳಿಗೂ ಕೂಡ ನಾವೇನಂತ ಕರಿತಾ ಇದೀವಿ? ಸಂಖ್ಯಾ ಸಹಗುಣಕ, ಹೌದಾ? ಹಾಗಾದ್ರೆ 3.14 ಆರ್ ಸ್ಕ್ವೇರ್ ದ ಸಂಖ್ಯಾ ಸಹಗುಣಕ 3.14, 2 ಬ್ರಾಕೆಟ್ L ಪ್ಲಸ್ ಬಿ ದ ಸಂಖ್ಯಾ ಸಹಗುಣಕ 2. ಹಾಗಾದ್ರೆ 0.1 y ದ ಸಂಖ್ಯಾ ಸಹಗುಣಕ 0.1, ಇದರದು 0.01 ಆಗಿದೆ ಅಂತೇಳಿ ಈ ರೀತಿಯಾಗಿ ನಾವು ಅದನ್ನ ತಿಳ್ಕೋಬಹುದು.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.